ಭಾರತೀಯ ಸೇನೆಯಿಂದ 3 ಹಂತದ ಕಾರ್ಯಾಚರಣೆ ನಡೆಯಲಿದ್ದು ಕಾಶ್ಮೀರದಲ್ಲಿರುವ ಪಾಕ್ ಉಗ್ರರ ವಿರುದ್ಧ ನಡೀತಾ ಇದೆ ನಿರಂತರವಾದ ಕಾರ್ಯಾಚರಣೆ. ಈಗ 3 ಹಂತದಲ್ಲಿ ಮತ್ತೆ ಕಾರ್ಯಾಚರಣೆಗೆ ಮುಂದಾಗ್ತದೆ ಭಾರತೀಯ ಸೇನೆ. ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿದ್ದಾರಂತೆ 75 ಭಯೋತ್ಪಾದಕರು. ಜಮ್ಮುವಿನಲ್ಲಿ 50 ಭಯೋತ್ಪಾದಕರು. ದಕ್ಷಿಣ ಕಾಶ್ಮೀರನೇ ಭಯೋತ್ಪಾದಕರ ಪ್ರಮುಖವಾದ ಅಡಗುತಾಣವಾಗಿದೆ. ಅಲ್ಲೇ ಹೆಚ್ಚಾಗಿ ಅವಿತಿಟ್ಕೊಂಡಿದ್ದಾರಂತೆ ಉಗ್ರರು. ತುಂಗನಲ್ಲಿ ನಡೆಯುತ್ತಿರುವ ಸೇನಾ ಕಾರ್ಯಾಚರಣೆ 25 ಭಯೋತ್ಪಾದಕರಲ್ಲಿ ಪಾಕಿಸ್ತಾನದಲ್ಲಿ ಕಾಶ್ಮೀರದಲ್ಲಿ ಬೀಡು ಬಿಟ್ಟಿರೋದು 75, ಜಮ್ಮುವಿನಲ್ಲಿ ಬೀಡು ಬಿಟ್ಟಿರೋದು 50 ಜನ. ಸೊ ಅಡಕು ತಾಣಗಳಿಗೆ ಈಗ ಬೆಂಕಿ ಹಚ್ಚು ಕೆಲಸ ನಡೀತಾ ಇದೆ. ನಿರಂತರವಾಗಿ ಕಾರ್ಯಾಚರಣೆ ಆಗಲಿದ್ದು ಸೇನಾ ಮುಖ್ಯಸ್ಥರು ಇವತ್ತು ಉಪೇಂದ್ರ ದ್ವಿವೇದಿ ಕೂಡ ಭೇಟಿ ಕೊಟ್ಟಿದ್ರು ಘಟನಾ ಸ್ಥಳಕ್ಕೆ. ಸೊ ನಿನ್ನೆ ರಾತ್ರಿಯಿಂದಲೇ ಕಾರ್ಯಾಚರಣೆ ಆರಂಭವಾಗಿ ಉಗ್ರರ ಅಡಗು ತಾಣಗಳ ಮೇಲೆ ಫೈರ್ ಆಗ್ತಾನೆ ಇದೆ. ಉಡೀಸ್ ಮಾಡ್ತಾ ಇದ್ದಾರೆ, ಹೊಡೆದು ಹಾಕ್ತಾ ಇದ್ದಾರೆ ಕಂಡಲ್ಲಿ. ಈಗ ದಕ್ಷಿಣ ಕಾಶ್ಮೀರನೇ ಭಯೋತ್ಪಾದಕರ ಅಡಗು ತಾಣ ಅಂತ ಗೊತ್ತಾಗಿದೆ. ಸೇನಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಸಂಪರ್ಕದಲ್ಲಿದ್ದಾರೆ ರೇಣುಕಾ. ನಮ್ಮ ಭಾರತದ ಪ್ರವಾಸಿಗರನ್ನ ಉಗ್ರರು ಯಾವ ರೀತಿ ಅಟ್ಟಹಾಸ ಮೆರೆದಿದ್ರು ಅನ್ನೋದು ನಾವೆಲ್ಲ ಕೂಡ ನೋಡಿದೀವಿ. ಸೊ ಅವರಿಗೆ ತಕ್ಕ ಪ್ರತ್ಯುತ್ತರವನ್ನ ಕೊಡಬೇಕು ಅನ್ನೋದೇ ಎಲ್ಲರ ಟಾರ್ಗೆಟ್. ಇದೀಗ ಭಾರತೀಯ ಸೇನೆ 3 ಹಂತದಲ್ಲಿ ಕಾರ್ಯಾಚರಣೆ ಶುರು ಮಾಡ್ಕೊಂಡಿದೆಯಂತೆ. ಸದ್ಯ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ರೇಣುಕಾ? ಏನು ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಭೀಕರ ಘಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸೇಡು ತೀರಿಸಿಕೊಳ್ಬೇಕು ಅಂತ ಹೇಳಿ ಕೂಡ ಈಗಾಗಲೇ ಭಾರತೀಯ ಸೇನಾ ಮತ್ತೆ ಕೇಂದ್ರ ಸರ್ಕಾರವು ಕೂಡ ಸಾಕಷ್ಟು ಒಂದು ಪ್ಲಾನ್ಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಪಹಲ್ಗಾಮ್ ಸುತ್ತಮುತ್ತ ಮತ್ತೆ ಕಾಶ್ಮೀರ ಮತ್ತೆ LOC ಭಾಗಗಳಲ್ಲೆಲ್ಲವೂ ಕೂಡ ಆರ್ಮಿ ಬಿಗಿಯ ಬಂದೋಬಸ್ತನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಒಂದಿಷ್ಟು ಉಗ್ರಗಾಮಿಗಳ ಒಂದು ಮನೆಯನ್ನು ಕೂಡ ಧ್ವಂಸ ಮಾಡಿರುವಂತದ್ದು. ಮತ್ತೆ ಯಾರೆಲ್ಲ LOC ಮೂಲಕ ಭಾರತಕ್ಕೆ ನುಸುಳ್ತಾ ಇದ್ರು ಅಂತಹ ಒಂದು ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ಸದ್ಯ ಭಾರತೀಯ ಸೇನೆ ಅಲ್ಲಿ ಸರ್ಪಗಾಬಲವನ್ನು ಕೂಡ ಹಾಕಿರುವಂತದ್ದು. ಇದರ ಮಧ್ಯೆಯೂ ಕೂಡ ಯಾರೆಲ್ಲ ಮೊನ್ನೆ ನಡೆದಂತಹ ಒಂದು ದಾಳಿಯಲ್ಲಿ ಬಂದಂತಹ ಉಗ್ರರು ಯಾವ ಒಂದು ದಾರಿಯ ಮೂಲಕ ಭಾರತಕ್ಕೆ ನುಸುಳಿದ್ರು, ಅದರಲ್ಲೂ ಕೂಡ ಪ್ರಮುಖವಾಗಿ ಆ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ವಾಹನ ಸಂಚಾರ ಇರಲ್ಲ. ಅವ್ರು ಕೇವಲ ಒಂದು ಕುದುರೆಯ ಮೂಲಕ ಆ ಒಂದು ದಾರಿಯಲ್ಲೂ ಕೂಡ ಓಡಾಡಬಹುದಾಗುತ್ತೆ. ಆದ್ರೆ ಈ ಒಂದು ಉಗ್ರರು ಯಾರ ಒಂದು ಸಹಾಯವನ್ನು ತೆಗೆದುಕೊಂಡು ಆ ಒಂದು ಸ್ಥಳಕ್ಕೆ ಬಂದ್ರು, ಈ ದಾಳಿಗೆ ಪ್ರಮುಖ ಕಾರಣ ಯಾರು, ಯಾವ ದಾರಿಯನ್ನು ಉಪಯೋಗಿಸ್ಕೊಂಡು ಇವರು ಭಾರತಕ್ಕೆ ಬಂದ್ರು ಅಂತಕ್ಕಂತ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಈಗಾಗಲೇ ಭಾರತೀಯ ಸೇನೆಯು ಕೂಡ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಒಟ್ಟು 3 ಹಂತದಲ್ಲಿ ಪ್ರಸ್ತುತ ಕಾರ್ಯಾಚರಣೆಯನ್ನು ಕೂಡ ಭಾರತೀಯ ಸೇನೆ ನಡೆಸ್ತಾ ಇರುವಂತದ್ದು. ಕಾಶ್ಮೀರದಲ್ಲಿರುವ ಒಂದು ಉಗ್ರರು ಮತ್ತೆ ಕಾಶ್ಮೀರದಲ್ಲೂ ಕೂಡ ಯಾರ ಒಂದು ಮನೆಯಲ್ಲಿ ನೆಲೆಯನ್ನು ಕೂಡ ಅವರು ಪಡೆದುಕೊಂಡಿದ್ರು, ಯಾರೆಲ್ಲ ಅವ್ರಿಗೆ ಕೈ ಚೋಡಿಸಿದ್ರು ಅಂತಕ್ಕಂಥ ವಿಚಾರವನ್ನು ಕೂಡ ಸದ್ಯ ಈಗ ಸಾಕಷ್ಟು ಒಂದು ಮಾಹಿತಿಯನ್ನು ಕೂಡ ಭಾರತೀಯ ಸೇನೆ ಪ್ರಮುಖವಾಗಿ ಕಲೆ ಹಾಕ್ತಾ ಇರುವಂತದ್ದು. ಇನ್ನು ಇವರ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಪವಿತ್ರ ಒಂದಿಷ್ಟು ಮಾಹಿತಿಗಳು ಕೂಡ ಸದ್ಯ ಹೊರ ಬಂದಿರುವಂತದ್ದು. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 125 ಭಯೋತ್ಪಾದಕರಿರುವ ಶಂಕೆಯು ಕೂಡ ಈಗಾಗಲೇ ವ್ಯಕ್ತವಾಗಿರುವಂತದ್ದು. ಇವರು ಯಾವೆಲ್ಲ ಪ್ರದೇಶಗಳಲ್ಲಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಹಾಗೆ ಅವರ ಹತ್ರ ಯಾವೆಲ್ಲ ಒಂದು ಶಸ್ತ್ರಾಸ್ತ್ರಗಳು ಕೂಡ ಇದಾವೆ ಅಂತಕ್ಕಂತ ಪತ್ತೆ ಹಚ್ಚುವ ಒಂದು ಕಾರ್ಯಾಚರಣೆಯನ್ನು ಕೂಡ ಸದ್ಯ ಮಾಡ್ತಾ ಇರುವಂತದ್ದು. ಇನ್ನು 125 ಭಯೋತ್ಪಾದಕರಲ್ಲಿ ಅದರಲ್ಲಿ 75 ಭಯೋತ್ಪಾದಕರು ಸದ್ಯ ಆಕ್ಟಿವ್ ಆಗಿದ್ದಾರೆ. ಅಂದ್ರೆ ಅವರು ಸದ್ಯ ಯಾವ ಪ್ರದೇಶದಲ್ಲಿದ್ದಾರೆ, ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವೂ ಕೂಡ ಸದ್ಯ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಅವರೆಲ್ಲ ಎಲ್ಲಿ ಆಕ್ಟಿವ್ ಆಗಿದ್ದಾರೆ, ಮುಂದೆ ಏನೆಲ್ಲ ಒಂದು ಅನಾಹುತ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಕೂಡ ಸದ್ಯ ತಿಳಿದುಕೊಳ್ಳುವ ಒಂದು ಪ್ರಯತ್ನದಲ್ಲಿಯೂ ಕೂಡ ಭಾರತೀಯ ಸೇನೆ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು. ಜಮ್ಮುವಿನಲ್ಲಿ 70 ಭಯೋತ್ಪಾದಕರು ಕೂಡ ಪ್ರಸ್ತುತ ಆಕ್ಟಿವ್ ಆಗಿದ್ದಾರೆ. ಮತ್ತೆ ಅವರು ಕೂಡ ಯಾವ ಪ್ರದೇಶದಲ್ಲಿ ಇದ್ದಾರೆ, ಎಲ್ಲಿ ಅಡಗಿದ್ದಾರೆ ಅನ್ನೋದನ್ನು ಕೂಡ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ಬೇಕು, ಅಂತವರನ್ನು ಸೆದೆ ಬಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಇವರು ಈಗ ಸದ್ಯ ಅಲ್ಲೂ ಕೂಡ ಒಂದು ತಂಡದ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಅದ್ರ ಜೊತೆಗೆ ದಕ್ಷಿಣ ಕಾಶ್ಮೀರ ಪ್ರಮುಖವಾಗಿ ಏನು ಈ ಒಂದು ಉಗ್ರರ ಒಂದು ಅಡಗುದಾಣವಾಗಿ ಪರಿಣಮಿಸಿದೆ ಅಂತಕ್ಕಂತ ಮಾಹಿತಿಗಳು ಕೂಡ ಈಗಾಗಲೇ ಸದ್ಯ ಸಿಗ್ತಾ ಇರುವಂತದ್ದು ಈ ಒಂದು ಕಾರ್ಯಾಚರಣೆಯಲ್ಲಿ. ಹಾಗಾಗಿ
ಒಟ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಸುತ್ತಮುತ್ತ ಎಲ್ಲೆಲ್ಲಿ ಉಗ್ರರು ಆಕ್ಟಿವ್ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ಸದೆಬಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಫುಲ್ ಆಕ್ಟಿವ್ ಆಗಿ ಭಾರತೀಯ ಸೇನೆಯವರು ಕೂಡ ಕೆಲಸ ಮಾಡ್ತಾ ಇರುವಂತದ್ದು. ಇದಕ್ಕೆ ಪೂರಕವಾಗಿಯೂ ಕೂಡ ಸರ್ಕಾರ ಏನೆಲ್ಲ ಬೆಂಬಲ ಕೊಡಬೇಕು ಮತ್ತೆ ಏನೆಲ್ಲ ಸಹಾಯ ಮಾಡಬೇಕು, ಅವ್ರಗಳಿಗೆ ಏನೆಲ್ಲ ಫ್ರೀಡಮ್ ಕೊಡಬೇಕು ಎಲ್ಲವನ್ನೂ ಕೂಡ ಸದ್ಯ ಭಾರತೀಯ ಸೇನೆಗೆ ಕೊಟ್ಟಿರುವಂತದ್ದು. ಹಾಗಾಗಿ ಯಾರೊಬ್ಬರನ್ನೂ ಕೂಡ ಈ ಒಂದು ಪ್ರಕರಣದ ದಾಳಿಯಲ್ಲಿ ಭಾಗಿಯಾಗಿದ್ರೆ ಅವ್ರು ಯಾರನ್ನೂ ಕೂಡ ಉಳಿಸಬಾರ್ದು ಅಂತಕ್ಕಂಥ ಸೂಚನೆಯನ್ನು ಕೂಡ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೊಟ್ಟಿರುವಂತದ್ದು. ಇದ್ರ ಜೊತೆಗೇನೆ ಪಾಕಿಸ್ತಾನಕ್ಕೂ ಕೂಡ ಸಾಕಷ್ಟು ಒಂದು ತಕ್ಕ ಶಾಸ್ತಿಯನ್ನು ಕೂಡ ಕಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಭಾರತೀಯರು ಕೂಡ ಸಾಕಷ್ಟು ಪಣವನ್ನು ಕೂಡ ತೊಟ್ಟಿರುವಂತದ್ದು. ಯಾಕೆಂತಂದ್ರೆ ಈ ಒಂದು ಘಟನೆಯನ್ನು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಪ್ರಧಾನಿ ಇರ್ಬೋದು, ಸಚಿವರು ಇರ್ಬೋದು, ಬೇರೆ ಯಾವುದೇ ಒಬ್ಬ ಅಧಿಕಾರಿಯೂ ಕೂಡ ಈ ಒಂದು ಘಟನೆಯನ್ನು ಖಂಡಿಸಿಲ್ಲ. ಹೊರತಾಗಿ ಈ ಒಂದು ಘಟನೆಯನ್ನು ಅವರು ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ. ಯಾರೆಲ್ಲ ಈ ದಾಳಿಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಸ್ವತಂತ್ರ ಹೋರಾಟಗಾರರಿದ್ದಂತೆ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಕೊಡುವ ಮೂಲಕ ತಮ್ಮ ಉದ್ದಟತನವನ್ನು ಮತ್ತೆ ತೋರಿಸ್ತಾ ಇದ್ದಾರೆ. ಹಾಗಾಗಿ ಅಂತವರಿಗೆ ಭಾರತದಿಂದ ತಕ್ಕ ಶಾಸ್ತಿಯನ್ನು ಕೂಡ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು ಆಮದು ಮತ್ತೆ ರಫ್ತು ಇರ್ಬೋದು, ಮತ್ತೆ ವೀಸಾ ಕೊಡುವ ಒಂದು ವಿಚಾರದಲ್ಲೂ ಕೂಡ ಪಾಕ್ಗೆ ಬುದ್ಧಿ ಕಲಿಸುವ ಒಂದು ಕೆಲಸವನ್ನು ಕೂಡ ಸದ್ಯ ಭಾರತೀಯ ಸೇನೆ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಕಾರ್ಯಾಚರಣೆಯು ಕೂಡ ಮುಂದುವರೆದಿದೆ. ಯಾವ ರೀತಿಯಾಗಿ ಅವರನ್ನ ನುಸುಳದೆ ಇರೋ ರೀತಿಯಲ್ಲಿ ಅವರನ್ನು ಮಟ್ಟ ಹಾಕುವ ಒಂದು ಪ್ರಯತ್ನದಲ್ಲಿ ಸದ್ಯ ಭಾರತೀಯ ಸೇನೆಯವರು ಕೂಡ ಮುಂದುವರೆದಿರುವಂತದ್ದು. ಪವಿತ್ರ.